ನಮ್ಮ ಅಪ್ಪ ಟಿಕೆಟ್ ಕಾಸು ಕೊಟ್ಬಿಟ್ಟು 4 ಜನ ಹೋಗೋಣ ಅಂತ ಕೈ ಕೊಟ್ಬಿಟ್ಟು ಹೆಂಗೆ ಕೂತವ್ರು ನೋಡ್ರಿ. ನಾಷ್ಟ ಏನು ಮಾಡ್ತೀಯ ಸಂದೇಶ್? ನನಗೆ ಅಡುಗೆ ಗಿಫ್ಟ್ ಹ್ಯಾಂಪರ್ಸ್ ಆಗಿರ್ಬೋದು, ಯಾರಿಗಾದ್ರೂ ಬೇಕಿದ್ರೆ ನಮ್ಗೆ ಡಿ ಎಮ್ ಮಾಡಿ. ಇದು ಹೋಗ್ಲಿ. ಹ್ಞೂ ಇಲ್ಲೇ ಯಾವುದೋ ಮರ್ತೋಗಿದೆ. ನಮ್ಮ ಲೋಕಲ್ ಥಿಯೇಟ್ರ್ ನಿಮ್ಗೆ ಏನು ಬೇಕು ಅದನ್ನ ಕೊಡಿಸ್ತೀನಿ. ನಿಮ್ಮ ಮಾಲ್ಗೆಲ್ಲ ನಾವು ನಂಗೆ ಹೆಂಗಾಗಿದೆ ಅಂದರೆ ನನ್ನ ಫೇಸಲ್ಲಿ, ನಾನು ಈ ಲೈಫ್ ಫೇಸಲ್ಲಿ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಕ್ಷಿತಾ. ಹಾಯ್, ಗುಡ್ ಮಾರ್ನಿಂಗ್. ಸುಡಿ 9 ಇವಾಗ ಒಂದು ಆಲ್ಮೋಸ್ಟ್ 9 o'clock ಗೆದ್ದಿದ್ದೀವಿ. ಬಿಕಾಸ್ ಮನೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದೆ. ನಮಗೆ ಆಗ್ತಾನೇ ಇಲ್ಲ ಎದ್ದೊಳ್ಲಿಕ್ಕೆ. ನಮಗೆ ನಂದು ವರ್ಕ್ ಫ್ರಮ್ ಹೋಮ್ ಇದೆ. ನಾನು ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಕೂತ್ಕೋಬೇಕು ವರ್ಕ್ಗೆ. ಅವನನ್ನು ಮಲಗಿದ್ದಾನೆ. ಸೊ ಗುಡ್ ಮಾರ್ನಿಂಗ್, ಕೀಪ್ ವಾಚಿಂಗ್. ಸೊ ಇವಾಗ ಪೌಡರ್ ತೊಗೋತಾ ಇದ್ದೀನಿ. ಆಲ್ಮೋಸ್ಟ್ 2 days ಆಯಿತು ಪೌಡರ್ ತೊಗೋತಾ ಇಲ್ಲ. ಸೊ ಇವಾಗ ನಾನು ಲೆಮನ್ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ ವಾಟರ್ಗೆ. ಹನಿ ಹಾಕಿಲ್ಲ. ಇವಾಗ ನಂಗೆ ಹೆಂಗಾಗಿದೆ ಅಂದರೆ ನನ್ನ ಫೇಸಲ್ಲಿ, ನಾನು ಈ ಲೈಫ್ ಫೇಸಲ್ಲಿ ಒಂದು ಕಡೆ ಮದುವೆ ಆಗಿ ಹೊಸ್ತು ಎಲ್ಲ ನಾವು ಎಂಜಾಯ್ ಮಾಡೋ ಟೈಮಲ್ಲೇ ಇದ್ದೀವಿ. ಇನ್ನೊಂದು ಕಡೆ ಹೆಲ್ತು ಪ್ಲಸ್ ವೆಯ್ಟ್ ಪುಟ್ ಆನ್ ಆಗ್ತಾಯಿದೆ. ಹೆಲ್ತು ಮತ್ತು ಫಿಟ್ನೆಸ್ ಎಲ್ಲ ಹಾಳಾಗ್ತಾಯಿದೆ. ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಕನ್ಸಿಸ್ಟೆಂಟಾಗಿ ಇರೋಕ್ಕಾಗಲ್ಲ. ಲೈಕ್ ಅಮ್ಮ ಮನೆಯಲ್ಲಿದ್ದಾಗ ಅಂದರೆ ಕನ್ಸಿಸ್ಟೆಂಟಾಗಿ ಇರ್ಬೋದಿತ್ತು. ಬಿಕಾಸ್ ಮಮ್ಮಿ ಎಲ್ಲ ಮಾಡಿಕೊಡೋರು. ನನ್ನ ಮಮ್ಮಿ ಚೆನ್ನಾಗೈತಾ? ಮಮ್ಮಿ ಅಂದರೆ ಅವಾಗ ನನಗೆ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂದರೆ ನನಗೆ ಒಂದು ಬೇಕು, ಅಪ್ಪಂಗೆ ಒಂದು ಬೇಕು, ನಮ್ಮ ಅಜ್ಜಿಗೆ ಒಂದು ಬೇಕು. ಸೊ ಆ ಥರ 3 ಜನಕ್ಕೆ 3 ಮಾಡೋರು. ನನ್ನ ಬಾಕ್ಸಿಗೆ ಬೇರೆ ಸೆಪ್ರೇಟಾಗಿ ಮಾಡೋರು. ಅವರು ಅದು ಮಾಡಿಕೊಂಡು ನಮ್ಮ ಹೋಟೆಲಿಗೆ ಹೋಗೋರು ಅಲ್ಲಿ ವರ್ಕ್ ಮಾಡೋದಕ್ಕೆ. ಯಾರಾದರೂ ಇಲ್ಲ ಅಂದ್ರೆ ಅಥವಾ ಯಾರಿಗಾದ್ರೂ ಏನಾದರೂ ಹೆಲ್ಪ್ ಮಾಡಬೇಕಲ್ಲ, ಸೊ ಅಲ್ಲಿಗೆ ಹೋಗೋರು. ನಾನಿನ್ನೂ ಆ ರೇಂಜಿಗೆಲ್ಲ ಬಂದಿಲ್ಲ. ನನಗೇನು ಮಾಡ್ತಾಯಿದ್ದೀನಿ, ಇಲ್ಲಿ ತಿನ್ನೋಕ್ಕೆ, ಬಾಕ್ಸಿಗೆ ತಿನ್ನೋಕ್ಕೆ ಅಷ್ಟೇ. ನನ್ನ ಮನೇಲಿ ಇಷ್ಟು ಮಾಡ್ತಾಯಿರಲಿಲ್ಲ. ನಾನು ನಿಜ ಅಡುಗೆ ಮಾಡ್ತಾಯಿರಲಿಲ್ಲ, ಏನೂ ಕೆಲಸ ಮಾಡ್ತಾಯಿರಲಿಲ್ಲ. ಇಲ್ಲಿ ಬಂದು ಮದುವೆ ಆದಮೇಲೆ ಇಷ್ಟೆಲ್ಲ ಮಾಡ್ತಾಯಿರೋದು. ಒಂದು ಸಿಚುವೇಶನ್ಸ್ ಅಷ್ಟು ಸರಿ ಹೋಗ್ತಾ ಇಲ್ಲ. ನಾನು ತುಂಬ ರುಟೀನ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇನ್ನು ಬೇರೆಯೇ ಮಾಡಬೇಕು. ಸೊ ನಾನು ಮನೆಯಲ್ಲೇ ಮಾಡ್ಕೊಂಡು ಕೂತ್ಕೋತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದರೆ ಆಗೋಲ್ಲ. ಮನೇಲಿದ್ರೆ ಮನೆ ಕೆಲಸನೇ ಆಗೋಗುತ್ತೆ. ಸೊ ನಾನು ಬೇರೆ ರೂಟೀನ್ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀನಿ. ಜಿಮ್ ಆರ್ ಡ್ಯಾನ್ಸ್ ಕ್ಲಾಸ್ ಎರಡರಲ್ಲಿ ಒಂದು ಮಾಡೋಣ ಅಂತ ಇದ್ದೀನಿ. ನೋಡುವ ಏನಾಗುತ್ತೆ ಅಂತ. ವರ್ಕ್ ಫ್ರಮ್ ಹೋಮ್ ಇದ್ದದ್ರಿಂದ ನಾನು ಏನೂ ಫ್ರೆಶ್ ಅಪ್ ಆಗದೆ ಲೇಟ್ ಆಗೋಯ್ತು ಅಂತ ವರ್ಕ್ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ಎಲ್ಲರೂ ನಾನು ಏನು ಕೆಲಸ ಮಾಡೋದಂತ ಕೇಳ್ತಾಯಿದ್ರಿ. ನಾನು ಬೇಸಿಕಲಿ ಗ್ರಾಫಿಕ್ ಡಿಸೈನರ್. ಸೊ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟು ದೀಪ ಹಚ್ಬಿಟ್ಟು ಡೈರೆಕ್ಟ್ ಮತ್ತೆ ಬಂದು ಕೂತ್ಕೊಂಡೆ. ಏನೂ ಸ್ಕಿನ್ ಕೇರ್ ಆಗಿಲ್ಲ, ಏನೂ ನಾಷ್ಟ ಆಗಿಲ್ಲ, ಏನೂ ಮಾಡಿಲ್ಲ. ಮಾರ್ನಿಂಗ್ 8:39 ಕೂತಿರೋದು. ಆಲ್ಮೋಸ್ಟ್ 11:45 to 50 ಆಗ್ತಾಯಿದೆ. ಎಂತ ನಾಷ್ಟ ಏನು ಮಾಡ್ತೀಯ ಸಂದೇಶ್? ನನಗೆ ಅಡುಗೆ ಕೊಟ್ಟೆ ಪುಲಾವ್ ಅಂದರೆ ಓಕೆ. ಒಂದು ಚಾರ್ಜ್ ಇಲ್ಲ ಅಂತ ಪಡ್ಕೋತಾ ಇದ್ದಾನೆ. ನಾನು ಕೆಲಸ ಮಾಡ್ತೀನಿ, ಆಮೇಲೆ ತೋರಿಸ್ತೀನಿ. ಇವಾಗ ನಾಷ್ಟಕ್ಕೆ ಬಂದಿದ್ದೀವಿ. ಎಷ್ಟು ಗಂಟೆ ಇವಾಗ? 1:15 ನಾಷ್ಟ ಮಾಡ್ತಾಯಿದ್ದೀವಿ. ಬೆಣ್ಣೆ ದೋಸೆ ತಿನ್ನೋದು ಬಂದಿದ್ದೀವಿ. ಇವಾಗ ಏನು ಹುಡುಕ್ತಿದ್ಯಾ ಸಂದೇಶ್? ಹಾಂ, ದೋಸೆ ನಮ್ಮದು ಒಂದು ಆರ್ಡರ್. ಹಾಂ, ನಮ್ಮದೊಂದು ಆರ್ಡರ್ ಇತ್ತು. ಸೊ ಫ್ರೇಮ್ ತೊಗೊಳಕ್ಕೆ ಬಂದಿದ್ದೀವಿ. ಯಾವಾಗಲೂ ಇಲ್ಲೇ ತೊಗೊಳೋದು ನಾವು. ಸೊ ವೈಟ್ ಫ್ರೇಮ್ ಪರ್ಟಿಕ್ಯುಲರ್ ಇದೆ ನಮಗೆ. ಅಂಗಡಿ ಹೆಸರು ಏನಣ್ಣ? ಸಪ್ತಗಿರಿ ಫೋಟೋ ಫ್ರೇಮ್. ನಮ್ಮ ಹೆಸರು ಹೇಳಿ ಬಂದು ಕಮ್ಮಿಂಗ್ ಮಾಡ್ಕೊಡ್ತೀವಿ.
ಸಪ್ತಗಿರಿ ಫೋಟೋ ಫ್ರೇಮ್ಸು ಕುರುಬ್ರಳ್ಳಿ ಮೇನ್ ರೋಡಾ ಎಲ್ಲಿರೋದು ಇದು? ಕುರುಬ್ರಳ್ಳಿಯಲ್ಲಿ ಸರ್ಕಲಿಂದ ಚೂರು ಮುಂದೆ ಅನ್ನರ್ ಸ್ಟ್ಯಾಚು ಇದೆಯಲ್ಲ ಆಪೋಸಿಟಲ್ಲೇ ಅಂಗಡಿ ಇದೆ. ಸೊ ಕಮ್ಮಿಗೆ ಚೆನ್ನಾಗಿರುತ್ತೆ ಕ್ವಾಲಿಟಿ ಇವ್ರ ಹತ್ರ ಎಲ್ಲ ಥರನೂ ದೇವ್ರದ್ದೆಲ್ಲ ಇರುತ್ತೆ ಅಲ್ಲಿ. ನನಗೆ ಇಲ್ಲಿ ಇಷ್ಟ ಆಗಿದೆ, ಇದು ತುಂಬ ಚೆನ್ನಾಗಿದೆ. ಇದು ಫೇಸ್ ಲಕ್ಷಣ ಕೂಡ ತುಂಬ ಚೆನ್ನಾಗಿದೆ. ಈಗ ಇವರೇ ಕಟ್ ಮಾಡಿ ನಮಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ ಗ್ಲಾಸ್ ಎಲ್ಲ. ಸೊ ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಆರ್ಡರ್ಸ್ ಕಮ್ಮಿ ತೊಗೊತಾ ಇದ್ದೀವಿ ಇವಾಗ, ಸ್ವಲ್ಪ ಬೇರೆ ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ. ಬಟ್ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಆರ್ಡರ್ಸ್ ಎಲ್ಲ ತೊಗೊಳಕ್ಕೆ. ಯಾರಿಗಾದ್ರೂ 3D ಮಿನಿಯೇಚರ್ ಫ್ರೇಮ್ಸ್ ಆಗಿರ್ಬೋದು, ಗಿಫ್ಟ್ ಹ್ಯಾಂಪರ್ಸ್ ಆಗಿರ್ಬೋದು, ಯಾರಿಗಾದ್ರೂ ಬೇಕಿದ್ರೆ ನಮಗೆ DM ಮಾಡಿ. ಏನು ನೋಡ್ತಾ ಇದೆಯಾ? ಭಯ ಅಂದ ಭಯ ಇರ್ಕಣ. ಹಾಂ, ಇಡ್ಲಿ ಮಾಡಿದ್ರಾ? ಅವರಿಬ್ರು ತಿಂದಿಲ್ಲ, ಹಂಗೆ ಹೋದ್ರ ಅಪ್ಪ ಅಮ್ಮ? ನೋಡಿದೆ ನಾನು ಕೈಲಾಗಲ್ಲ ಗುರು. ಮೊನ್ನೆ ಎಲ್ಲ ಉಪವಾಸ ಇದ್ನಲ್ಲ ಬೆಟ್ಟ ಹತ್ತುವಾಗ, ಆಗಲ್ಲಪ್ಪ. ಇನ್ನು ಕಾಲು ನೋವೇ ಹೋಗಿಲ್ಲ ನನಗೆ. ಅಲ್ಲಿ ಇದು ಬೇರೆ ನಂದು ವರ್ಕ್ ಫ್ರಮ್ ಹೋಮ್ ಇನ್ಮೇಲೆ. ಬನ್ರಿ, ಅಯ್ಯೋ ನೀವೇನು ಕೇಳ್ತೀರಾ? ಎಂತಕ್ಕೆ ಪರ್ಮಿಷನ್ ಬರ್ತಾ ಇರಬೇಕು. ಕಿರೋದು ಐಟಮ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಇದು ಏನು ಮಾಡೋದಕ್ಕೆ ಆರ್ಡ್ರದ್ದು ನಮ್ಮದು ಕ್ರಾಫ್ಟ್ ಐಟಮ್ಸು. ಬಾಯ್ ಬಾಯ್, ಆಮೇಲೆ ಬರ್ತೀವಿ ಸಂಜೆ. ಬಾಯ್. ಎಸ್, ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಂಡಿದ್ದೀನಿ. ನನಗೆ ಆಗ್ತಾಯಿಲ್ಲ, ಸ್ವಲ್ಪ ತಲೆನೋವು ಬಂದುಬಿಟ್ಟಿದೆ. ಬೆಳಗ್ಗೆ 8:30ಇಂದ ವರ್ಕ್ ಕೂತ್ಬಿಟ್ಟು. ಯಾವುದೋ ಹೊಸದು ಸೀರೀಸ್ ಬಂದಿದೆ ನೆಟ್ಫ್ಲಿಕ್ಸಲ್ಲಿ, ಹಾಕಿದ್ದೀನಿ. ನಾನು ಯಾವುದು ಸೀರೀಸ್ ಬಿಡೋಲ್ಲ ಗುರು, ಎಲ್ಲ ನೋಡ್ತಾ ಇರ್ತೀನಿ ನೆಟ್ಫ್ಲಿಕ್ಸಲ್ಲಿ. ಅದು ಬೇರೆ ಇವಾಗ ವೈಫೈ ಹಾಕ್ಸ್ಕೊಂಡ್ಬಿಟ್ಟಿದ್ದೀವಿ, ಕೇಳಬೇಕಾ? ನನ್ನ ಹತ್ರ ಜಗಳ ಮಾಡೋಕ್ಕೆ ಹೋಗೋಳೆ. ನಾಳೆ ಕೊಡೋಕ್ಕಾಗತ್ತಾ? ಅಟ್ಲೀಸ್ಟ್ ನಾಡಿದ್ದು ಕೊಡಿ. ಥರ್ಸ್ಡೇ ಹೊಸದು 2 ಬಟ್ಟೆ. ನಾನು ಅಣ್ಣನ ಮದುವೆಗೆ ಸ್ಯಾರಿಯಲ್ಲಿ ಬಟ್ಟೆ ಹೊಲಿಸಿದ್ದೆ. ಒಂದು ಲೆಹೆಂಗಾ, ಇನ್ನೊಂದು ಡ್ರೆಸ್ ಹೊಲಿಸಿದ್ದೀನಿ. ಅದು ಇವಾಗ ನಾನು ಡಿಸ್ಕ್ಲೋಸ್ ಮಾಡಲ್ಲ ಡಿಸೈನು. ನನ್ನ ಮದುವೆವರೆಗೂ ನೋಡಿ ಕೈ ಅವಾಗ ತೋರಿಸ್ತೀನಿ ನಿಮಗೆ. ಸಾಕು ಬಿಡು. ಅಷ್ಟು ಲೇಟಾಗಿ ಮಾಡೋದ್ರಿಂದ ಏನೂ ಅನ್ನ ಸಾಂಬಾರು ಅದೆಲ್ಲ ತಿನ್ನೋಕ್ಕಾಗಲ್ಲ ಇವಾಗ. ಒಂದು ಆಲ್ರೆಡಿ 4:30 ಆಗ್ತಾಯಿದೆ. ಪಾಸ್ತಾ ಮಾಡ್ತಾಯಿದ್ದೀನಿ. ನನಗೆ ಮಾತ್ರ ಲೈಕ್ ವೀಟ್ ಪಾಸ್ತಾ ಇರೋದ್ರಿಂದ ಜಾಸ್ತಿ ಏನೂ ಹೊರಗೆಲ್ಲ ಏನೂ ಹಾಕಲ್ಲ, ಫ್ಯಾಟಿ ಐಟಮ್ಸು. ವೀಟ್ ಪಾಸ್ತಾ ಇರೋದ್ರಿಂದ ವೀಟ್ ಏನೂ ಪ್ರಾಬ್ಲಮ್ ಆಗಲ್ಲ. ರಿಫ್ಲೆಕ್ಸ್ ಜಾಸ್ತಿ ಬೇಕು ಪಾಸ್ತಾ ಆಗಿದೆ. ಸೊ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ನನಗೆ ಜಾಸ್ತಿ ಹಾಕಿದ್ದೀನಿ. ಏನಿದೆ ಅವ್ರಿಗೇನೂ ಇಲ್ಲ, ಖಾಲಿ ತರಬೇಕು. ಚೆನ್ನಾಗಿದೆ, ಹೋಗ್ಲಿ. ಅಷ್ಟೇ, ಸುಳ್ಳು ಹೇಳಿದ್ರೆ ಹಂಗೆ ಆಗೋದು. ಸೊ ಎಸ್, ಈ ಟೇಬಲ್ನ ನಾವು ಸೆಲ್ ಮಾಡೋಣ ಅಂತ ಇದ್ದೀವಿ. ದಿಸ್ ಇಸ್ ಆ್ಯಕ್ಚುಲಿ TV ಟೇಬಲ್ಲು. ಕಂಪಾರ್ಟ್ಮೆಂಟ್ಸ್ ಅಂತ ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಿದ್ರೆ DM ಮಾಡಿ. ನಾವಿವಾಗ ಭೈರತಿ ರಣಗಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅಮ್ಮನ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ನನಗೆ ಈ ಮಲ್ಲೇಶ್ವರಂ ಬರೋಕ್ಕೆ ಇಂಟ್ರೆಸ್ಟ್ ಇಲ್ಲ ಇವಾಗ ವೈಷ್ಣವಿಗೆ ಬಂದಿದ್ದೀವಿ. ವೈಷ್ಣವಿ ಸಫಾಯರಿಗೆ ಬಂದಿದ್ದೀವಿ ಪಿಕ್ಚರ್ ನೋಡೋದಕ್ಕೆ. ಯಾವುದು ಮಮ್ಮಿ? ಭೈರತಿ ರಣಗಲ್ಲು. ಅಪ್ಪಗೆ ಅಲ್ಲೇನೋ ವರ್ಕ್ ಇದೆ ಆ್ಯಕ್ಚುಲಿ ಮಲ್ಲೇಶ್ವರಮಲ್ಲಿ. ಸೊ ಮುಗಿಸ್ಕೊಂಡು ಬರ್ತಾರೆ. ಎಲ್ಲೋದ ನನ್ನ ಗಂಡ? ಅಲ್ಲಿ ಪಾರ್ಕ್ ಮಾಡ್ತಾ ಇದ್ದಾನೆ. ಇವನಿಗೊಂಥರ ಇವನಿಗೆ. ಬನ್ನಿ ಹೋಗೋಣ. ಎಷ್ಟೊಂದು ದಿನ ಆದ್ಮೇಲೆ ಪಿಕ್ಚರ್ಗೆ ಬರ್ತಾ ಇದ್ದೀರಾ? ಯಾವುದಲ್ವಾ ಲಾಸ್ಟ್ ಬಂದಿದ್ದು ನಾವಿಬ್ಬರೇ ಬಂದಿದ್ವಲ್ಲಮ್ಮ. ಯಾವುದಕ್ಕೆ? ಇಲ್ಲೇ ಯಾವುದೋ ಮರ್ತೋಗಿದೆ. ನಾವಿಬ್ಬರೇ ಯಾವುದಕ್ಕೋ ಬಂದಿದ್ವಿ. ನೋಡ್ತೀನಿ ರೀ, ಇನ್ಸ್ಟಾಗ್ರಾಮ್ ನೋಡಿದ್ರೆ ಗೊತ್ತಾಗತ್ತೆ ನನಗೆ. ಪಿಕ್ಚರಿಗೆ ನಾನು ಮಮ್ಮಿ ಇಬ್ಬರು ಬಂದಿದ್ವಿ. ಸಂದೇಶ್, ಏನು ಕೊಡಿಸ್ತೀಯಾ? ನೀವೇನು ಕೊಡಿಸ್ತೀರಾ ಮಮ್ಮಿ? ನೀವು ತಾನೇ ಕರ್ಕೊಂಡ್ಬಂದಿರೋದು? ನಾನಲ್ಲ, ಸಂದೇಶ್ ಕರ್ಕೊಬಂದಿರೋದು. ನಮ್ಮ ಲೋಕಲ್ ಥಿಯೇಟ್ರಿಗೆ ಬಾ, ನಿಮ್ಗೆ ಏನು ಬೇಕು ಅದು ನಾನು ಕೊಡಿಸ್ತೀನಿ. ನಿಮ್ಮ ಮಾಲ್ಗೆಲ್ಲ ನಾವು ಖರ್ಚು ಮಾಡೋಷ್ಟಿಲ್ಲ. 5th ಡಿಸೆಂಬರ್ಗೆ ಪುಷ್ಪ 2. ಡಿಸೆಂಬರಾ? ಇದು ಫಿಕ್ಸು. ಸುಮ್ಮನಿರಮ್ಮ, ತಲೆ ಕೆಟ್ಟೋಗುತ್ತೆ ಇದರಲ್ಲಿ. ಥಿಯೇಟ್ರಲ್ಲಿ ಏನು ಗೊತ್ತಾ, ಹೋಗೋಕ್ಕೆ ಚೆನ್ನಾಗಿರುತ್ತೆ.
ಈ ಭೀಮಾ ಆ ಥರ ಪಿಕ್ಚರ್ ಮಾತ್ರ. ಏನು ಟೈಮ್ ಆಗೈತೆ ಬಾ. ಭೈರತಿ ರಣಗಳಿಗೆ ಬಂದಿದ್ದೀವಿ, ಇನ್ಯಾವುದು ನಮ್ಮ ಲಿಸ್ಟಲ್ಲಿ ಇಲ್ಲ. ಏನು ಹೇಳು ನಾವು ಪಿ ವಿ ಆರ್ ಪಾಪ್ಕಾರ್ನ್, ಏನು ಹೇಳು ನಾವು ಅಪ್ಪ ಹೆಸರು ಕೊಟ್ಟಿರೋದು ಕಮೋಡ್ ಆ ಥರ ಇರುತ್ತೆ ಅಂತ, ಅಷ್ಟು ದೊಡ್ಡದಲ್ಲಿ ಪಾಪ್ಕಾರ್ನ್ ಕೊಡ್ತಾರೆ ಅಂತ. ಯಾವ ಸ್ಕ್ರೀನು ಪಿ ವಿ ಆರ್ಗೆ ಬಂದ್ಬಿಟ್ಟು ವಿಸಿಲ್ ಹೊಡಿ ಪ್ರಾಕ್ಟೀಸ್ ಮಾಡ್ಕೋತಾಳೆ. ಸರ್, ಆಚೆ ಸಿಚುವೇಶನ್ ಕಂಟ್ರೋಲ್ಗೆ ಸಿಗ್ತಿಲ್ಲ, ನೀವೇ ಬರಬೇಕು ಅನ್ಸುತ್ತೆ ಸರ್. ನಾನು ಶಿವನ ಎಂಟ್ರಿಯಿಂದ ವಿಸಿಲ್ ಹೊಡಿಯಕ್ಕೆ ಟ್ರೈ ಮಾಡ್ತಾ ಇದ್ದೆ, ಬರಲೇ ಇಲ್ಲ. ಈಗ ಸುಮ್ಮನೆ ವಿಸಿಲ್ ಹೊಡಿತಾ ಇದ್ರೆ ಬರ್ತಾ ಇದೆ. ಇವ್ನು ಸರಿಗೆ ಹೇಳಕ್ ಕೊಟ್ಟಿಲ್ಲ. ಹೊಡಿಯೋ ಟೈಮಲ್ಲಿ ಹೊಡಿಯೋ ಇವಾಗ ಬರ್ತೈತೆ, ಅವಾಗಿಂದ ಒಂದಿಷ್ಟು ಸೌಂಡ್ ಬಂದಿಲ್ಲ. ಇವಾಗ ಹೋಗಿ ಮಫ್ತಿ ನೋಡಬೇಕು. ಹೆಂಗಿತ್ತು ಪಿಕ್ಚರು? ಇದು ಅಪ್ಪಂಗೆ ತೋರಿಸ್ತೀನಿ. ಹೆಂಗಿತ್ತು ಪಿಕ್ಚರು? ಮಸ್ತಾಗಿತ್ತು. ನೋಡ್ದೆ ನೀನು? ಇದೇನಿದು? ಇವೊಂದೊಂದು ಪಿಕ್ಚರ್ ನೋಡಿ ಸೈಕ್ ಆಗ್ಬಿಟ್ಟೆ ನಾನು. ಅದೇನು ಚೆನ್ನಾಗಿತ್ತು ಅದು. ಯಾವುದೋ ಹೋಗಿದ್ವಲ್ಲ ಅದೆಂತ. ಅಯ್ಯಪ್ಪ, ಏನು ಬೊಂಬಾಟ್ ಪಿಕ್ಚರ್ ಅಂದರೆ ಅದು. ಝೀಬ್ರಾ ಯಾವ್ದ್ಯಾವುದೋ ಬರ್ತಾ ಇದೆ, ಯಾವ್ದ್ಯಾವುದೋ ಪಿಕ್ಚರ್ ಬರ್ತಾ ಇದೆ. ನಮ್ಮ ಅಪ್ಪ ಟಿಕೆಟ್ ಕಾಸು ಕೊಟ್ಬಿಟ್ಟು 4 ಜನ ಹೋಗೋಣ ಅಂತ ಕೈ ಕೊಟ್ಬಿಟ್ಟು ಹೆಂಗೆ ಕೂತವ್ರು ನೋಡ್ರಿ. ಬರೋಕ್ಕಿಲ್ವಾ ಇಂಟರ್ವೆಲ್ಗಾದ್ರು? ಎಷ್ಟು ಗಂಟೆಗೆ ಬಂದ್ರಿ? 8:30 ಆಯ್ತು. ಚೆನ್ನಾಗಿಲ್ವಂತೆ ಅಪ್ಪ ಪಿಕ್ಚರ್, ಅವ್ನು ಹೇಳ್ದ. ನೋಡ್ರಿ ವಿಡಿಯೋ ಐತೆ, ಪ್ರೂಫ್ ತೋರಿಸ್ತೀನಿ. ಬಾಯ್ ಅಪ್ಪ, ಬಾಯ್. ಊಟ ಮಾಡ್ದ ಅಪ್ಪ? ನಾನು ಹಾಕಿ ಹಾಕ್ತೀನಿ, ನನ್ನ ಬೈಯದೆಲ್ಲ ಹಾಕಿ ಹಾಕ್ತೀನಿ ನಾನು. ಏ ಬಾರೋ ಅಣ್ಣ. ಓ ಸಂದೇಶ್, ಬಾಯ್ ಅಮ್ಮಮ್ಮ. ಬಾಯ್ ಮಮ್ಮಿ. ಬಾಯ್ ಅಪ್ಪ. ಬಾಯ್ ಅಮ್ಮ. ಮೂವಿ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಡ್ರಾಪ್ ಮಾಡಿ ಬಂದ್ವಿ ಇವಾಗ ನಮ್ಮ ಮನೆಗೆ. ಸೊ ಅಲ್ಲೇ ಏನು ಊಟ ಮಾಡಿಲ್ಲ, ಸೊ ಅಲ್ಲೇ ಒಂದೊಂದು ಚಪಾತಿ ತಿನ್ಕೊಂಡು ಬಂದ್ವಿ. ಸೊ ಇವಾಗ ಪಿಂಪಲ್ ಎಲ್ಲ ಏನೂ ಇಲ್ಲ, ಹೋಗ್ಬಿಟ್ಟಿದೆ. ನನಗೆ ಮಾರ್ಕ್ ಮತ್ತು ಟ್ಯಾನ್ ಪ್ಯಾಚಸ್ ಇದೆ. ಹಾಗೆ ನಾನು ತುಂಬ ವಿಡಿಯೋಸ್ ನೋಡಿದ್ದೀನಿ, ಎಮೋಲಿನ್ ಬಗ್ಗೆ ಕೇಳಿದ್ದೀನಿ. ಇದು ಮಾಯಿಶ್ಚರೈಸರ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ, ಮಾರ್ಕ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂತ. ಸೊ ನಾನು ಒಂದು 2 to 3 ಟೈಮ್ಸ್ ಹಚ್ಚಿದ್ದೆ, ಬಟ್ ಅವಾಗ ನಂದು ಮನೆ ಚೇಂಜ್ ಮಾಡುವಾಗ ಡಸ್ಟಲ್ಲೆಲ್ಲ ಇದ್ದಿದ್ದರಿಂದ ಮತ್ತೆ ಪಿಂಪಲ್ಸ್ ಎಲ್ಲ ಬಂದಿತ್ತು. ಸೊ ಇವಾಗ ಇದನ್ನು ಮತ್ತೆ ನೈಟ್ ಹೊತ್ತು ಹಚ್ಚೋಣ ಅಂತ ಇದ್ದೀನಿ, ಬಿಕಾಸ್ ಪಿಂಪಲ್ ಎಲ್ಲ ಹೋಗಿದೆ. ಪಿಂಪಲ್ ಮೇಲೆ ಹಚ್ಚೋಕ್ಕೆ ನನಗೆ ಭಯ ಆಗಿತ್ತು. ಏನಾಗಲ್ಲ ಅಂತಾರೆ, ಬಟ್ ನನಗೆ ಭಯ ಆಗಿತ್ತು ಆಮೇಲೆ ನನಗೆ ಜಾಸ್ತಿ ಆದರೆ ಅಂತ. ಸೊ ಅದಕ್ಕೆ ಮತ್ತೆ ಇವತ್ತಿಂದ ನೈಟ್ ಹೊತ್ತು ಮಾತ್ರ ಹಚ್ತೀನಿ, ಮಾರ್ನಿಂಗ್ ಹೊತ್ತು ಹಚ್ಚಲ್ಲ. ಮಾರ್ನಿಂಗ್ ನಂದೇನಿದೆ ಅದನ್ನೇ ಮಾಡ್ತೀನಿ. ನೈಟ್ ಬರೀ ಇದೊಂದು ಹಚ್ಕೊಂಡು ಮಲ್ಕೋತೀನಿ. ಹೇರ್ಗೆ ಸೀರಮ್ ಎಲ್ಲ ಹಚ್ಕೊಂಡೆ. ಸೊ ಇದು ತುಂಬ ಜೆಂಟಲ್ ಆಗಿದೆ ಮಾಯಿಶ್ಚರೈಸರು, ರಿವ್ಯೂಸ್ ಕೊಡೋ ಥರ ಚೆನ್ನಾಗೇ ಇದೆ. ಸೊ ಇದು ಐ ಮೇಲೆಲ್ಲ ಏನೋ ಹಾಕಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಟ್ರೈ ಮಾಡ್ತಾಯಿದ್ದೀನಿ, ಯೂಸ್ ಮಾಡಿ ಅಂತ ಈಗಲೇ ಹೇಳ್ತಾ ಇಲ್ಲ ನಾನು. ರಿಸಲ್ಟ್ಸ್ ನೋಡಾದ್ಮೇಲೆ ನಿಮಗೆ ಹೇಳ್ತೇನೆ. ನನಗೆ ಕೆಲಸ ಇದೆ, ಗವರ್ಮೆಂಟ್ ಕಾಂಟ್ರಾಕ್ಟ್ ಬೇಸ್ಡ್ ಕಂಪ್ನಿ ಇದೆ. ಸೊ ಅದಕ್ಕೆ ವರ್ಕ್ ಮಾಡೋದ್ರಿಂದ ನಾನು ಗೌರ್ಮೆಂಟ್ ಫಂಕ್ಷನ್ಸ್ ಎಲ್ಲ ಜಾಸ್ತಿ ಏನಾದರೂ ಇತ್ತು ಅಂದರೆ ನನಗೆ ನೈಟೆಲ್ಲ ಕೆಲಸ ಇರುತ್ತೆ. ಸೊ ಇವಾಗ ನಂದು ಮಾರ್ನಿಂಗ್ 8:30ಇಂದ ಸ್ಟಾರ್ಟ್ ಮಾಡಿದ್ದು, ಸೆಂಟ್ರಲ್ಲಿ ಬ್ರೇಕ್ ತೊಗೊಂಡೆ. ಸೊ ಇವಾಗ ಮತ್ತೆ ಕೂತ್ಕೊಂಡು ವರ್ಕ್ ಮಾಡಬೇಕು. ಸೊ ವರ್ಕ್ ಮಾಡ್ತೀನಿ. ಅವ್ನು ಮಲ್ಕೊಳಕ್ಕೆ ಹೋಗಿದ್ದಾನೆ. ಸೊ ವರ್ಕ್ ಎಲ್ಲ ಕಂಪ್ಲೀಟ್ ಆಯಿತು, ಅವ್ರು ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾರೆ. ನಾನು ಹೋಗಿ ಚೂರು ಎಡಿಟಿಂಗ್ ಇದೆ, ಮಲ್ಕೊಂಡೆ ಸ್ವಲ್ಪ ಎಡಿಟಿಂಗ್ ಮಾಡಿಕೊಂಡು ಎಷ್ಟು ಗಂಟೆಗೆ ನಿದ್ದೆ ಬರುತ್ತೋ ಅಷ್ಟು ಗಂಟೆಗೆ ಮಲ್ಕೊಬಿಡ್ತೀನಿ.
ಸೊ ಇವತ್ತಿನ ವ್ಲಾಗ್ ನೋಡಿದ್ರಿ ಅಲ್ಲ, ಥ್ಯಾಂಕ್ ಯು ಫಾರ್ ವಾಚಿಂಗ್. ತುಂಬ ಸಪೋರ್ಟ್ ಸಿಗ್ತಾ ಇದೆ, ಕೀಪ್ ಸಪೋರ್ಟಿಂಗ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಕ್ಷಿತಾ.